ಸ್ನೇಹಿತರೆ ನಮಸ್ಕಾರ. ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಪ್ರಥಮವಾಗಿ ವಿಸಿಟ್ ಕೊಡ್ತಾ ಇದ್ದರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹಾಗಾದರೆ ಬದುಕನ್ನೇ ಬದಲಿಸುವಂತಹ ಅತ್ಯದ್ಭುತ ಕಥೆಗಳೊಂದಿಗೆ ನಿಮ್ಮ ಜೀವನವೇ ಬದಲಾಯಿಸುವಂಥ ನಮ್ಮ ಪ್ರಯತ್ನ ಸಾಗ್ತಾ ಇದೆ. ಮೊದಲನೇ ಕಥೆಗೆ ಬರೋದಾದರೆ, ಒಂದೂರಲ್ಲಿ ಒಬ್ಬ ರಾಜ ವಾಸವಾಗಿರ್ತಾನೆ. ಆ ರಾಜ ತುಂಬಾನೇ ಆಗರ್ಭ ಶ್ರೀಮಂತ. ಎಲ್ಲವೂ ಆ ರಾಜನಿಗೆ ಜೀವನದಲ್ಲಿ ಸಿಕ್ಕಿರತ್ತೆ. ಎಷ್ಟೋ ಯುದ್ಧಗಳನ್ನು ಗೆದ್ದು ಆ ರಾಜ ಜೀವನದಲ್ಲಿ ಎಲ್ಲವನ್ನ ಪಡ್ಕೊಂಡಿರ್ತಾನೆ. ಪ್ರತಿದಿನ ಆ ರಾಜನಿಗೆ ಒಂದು ಹುಚ್ಚು ಚಟವಾಗಿ ಬೆಳೆದಿತ್ತು. ಯಾವುದು ಅಂದರೆ ಅದು ಪ್ರತಿದಿನ ಅವನು ಬೇಟೆಯಾಡ್ತಾ ಇದ್ದಿದ್ದು. ಅವನಿಗೆ ಬೇಟೆ ಅಂದರೆ ತುಂಬಾನೇ ಇಷ್ಟ. ಕಾಡಿಗೆ ಹೋಗಿ ಪ್ರತಿದಿನ ಬೇಟೆಗೆ ಅಂತ ಅವನ ಬಳಿ ಇದ್ದ ಅಷ್ಟೂ ಸೈನಿಕರನ್ನ ಕರ್ಕೊಂಡು ಹೋಗ್ತಾ ಇದ್ದ. ಹೀಗೆ ಪ್ರತಿದಿನ ಅವನು ಸೈನಿಕರನ್ನ ಕರ್ಕೊಂಡು ಬೇಟೆಯಾಡೋದಕ್ಕೆ ಹೋಗ್ತಾ ಇರುವಾಗ ಒಂದು ದಿನ ಏನಾಗುತ್ತೆ ಅಂದರೆ, ಸೈನಿಕರ ಜೊತೆ ಬೇಟೆಯಾಡಲು ಹೊರಟಾಗ ಅವನು ದಾರಿ ತಪ್ತಾನೆ. ಕಾಡಿನಲ್ಲಿ ಯಾವ ದಾರಿ ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಇನ್ನು ನಾನು ಹೇಗಪ್ಪ ಅರಮನೆಗೆ ಹೋಗೋದು ಅಂತ ಯೋಚನೆ ಮಾಡ್ತಿರುವಾಗಲೇ ರಾಜನ ಕಣ್ಣಿಗೆ ಬಿದ್ದಿದ್ದು ಒಬ್ಬ ಸಾಮಾನ್ಯ ಬಡ ಕಟ್ಟಿಗೆ ಒಡೆಯುವವನು. ಆ ಕಟ್ಟಿಗೆ ಒಡೆಯುವವನು ತುಂಬಾನೇ ಬಡವನಾಗಿದ್ದ. ಅವನ ಹಾಲತ್ ಅಷ್ಟೊಂದು ಖರಾಬಾಗಿತ್ತು ಅಂದರೆ ಅವನಿಗೆ ಹಾಕೊಳ್ಳೋದಕ್ಕೆ ಸರಿಯಾಗಿ ಬಟ್ಟೆ ಕೂಡ ಇರಲಿಲ್ಲ. ಅವನ ಸ್ಥಿತಿ ನೋಡಿ ರಾಜನಿಗೆ ತುಂಬಾನೇ ಕನಿಕರ ಬರುತ್ತೆ. ಅವನ ಬಳಿ ಹೋಗ್ತಾನೆ. ಅವನ ಬಳಿ ಹೋಗಿ, ಏನಪ್ಪ, ನನಗೆ ಕುಡಿಯೋದಕ್ಕೆ ಇಲ್ಲಿ ಒಂದು ಸ್ವಲ್ಪ ನೀರು ಸಿಗುತ್ತಾ? ತುಂಬಾನೇ ದಣಿದಿದ್ದೀನಿ, ತುಂಬಾನೇ ಹಸಿವಾಗ್ತಾ ಇದೆ, ನನಗೇನಾದರೂ ಸ್ವಲ್ಪ ತಿನ್ನೋದಕ್ಕೆ ಕೊಡು, ಮೊದಲು ನನಗೆ ನೀರು ಬೇಕು, ತುಂಬಾನೇ ಬಾಯಾರಿಕೆಯಾಗಿದೆ ಅಂತ ಹೇಳ್ತಾನೆ. ಕಟ್ಟಿಗೆ ಕಡಿಯುವವನು ಮೇಲೆ ಎದ್ದು ರಾಜನ ಮುಖ ನೋಡ್ತಾನೆ. ರಾಜನ ಮುಖ ನೋಡಿದೇ ತಡ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಮಹಾರಾಜ, ನೀವೇನಿಲ್ಲಿ ಒಬ್ಬರೇ ಬಂದಿದ್ದೀರಲ್ಲ, ನಿಮ್ಮ ಜೊತೆ ಸೈನಿಕರಿಲ್ವಾ, ಯಾರು ಬಂದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ರಾಜ, ಎಲ್ಲ ವಿಷಯನೂ ಹೇಳ್ತೀನಿ, ಮೊದಲು ನನಗೆ ಕುಡಿಯೋದಕ್ಕೆ ನೀರು ಕೊಡು ಅಂತಾನೆ. ಕಟ್ಟಿಗೆ ಒಡೆಯುವವನು ರಾಜನಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅವನಿಗೆ ಬಾಯಾರಿಕೆ ತಣಿಸಲು ನೀರನ್ನು ಕೂಡ ಕೊಡ್ತಾನೆ. ಅಷ್ಟೇ ಅಲ್ಲ, ಅವನು ತಂದಿದ್ದ ಊಟದಲ್ಲಿ ಸ್ವಲ್ಪ ರಾಜನಿಗೂ ಕೊಟ್ಟು ರಾಜನಿಗೆ ಒಳ್ಳೆಯ ರೀತಿಯಲ್ಲಿ ಉಪಚಾರ ಮಾಡ್ತಾನೆ. ರಾಜ ತುಂಬಾನೇ ಖುಷಿಯಾಗ್ತಾನೆ. ನಿನ್ನ ಉಪಕಾರ ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ ಮಗನೇ, ನೀನು ನಾಳೆ ನಮ್ಮ ಅರಮನೆ ಕಡೆಗೆ ಬಾ, ನಿನಗೆ ವಿಶೇಷವಾದ ಬಹುಮಾನ ನಾನು ಕೊಡ್ತೀನಿ ಅಂತ ರಾಜ ಕಟ್ಟಿಗೆ ಒಡೆಯುವವನಿಗೆ ಮಾತು ಕೊಟ್ಟು ಅರಮನೆಗೆ ಹೇಗೆ ಹೋಗಬೇಕು ಅಂತ ದಾರಿ ತಿಳ್ಕೊಂಡು ಅರಮನೆ ಕಡೆಗೆ ಹೋಗ್ತಾನೆ. ಈ ಕಡೆ ಕಟ್ಟಿಗೆ ಒಡೆಯುವವನು ತನ್ನ ಮನೆಗೆ ಬಂದು ನಡೆದ ವಿಷಯವನ್ನೆಲ್ಲ ತನ್ನ ಪತ್ನಿಗೆ ಹೇಳ್ತಾನೆ. ಪತ್ನಿ ಏನು ಹೇಳ್ತಾಳೆ ಗೊತ್ತಾ? ಹಾಗಾದರೆ ತಡ ಯಾಕೆ ಮಾಡ್ತಾ ಇದ್ದೀರಾ? ನಾಳೆನೇ ಹೋಗಿ ರಾಜ ಏನು ಬಹುಮಾನ ಕೊಡ್ತಾರೆ ಅದನ್ನು ಬೇಗ ಮನೆ ಕಡೆಗೆ ತೊಗೊಂಬನ್ನಿ ಅಂತ ಹೇಳ್ತಾಳೆ. ಮಾರನೇ ದಿನ ಕಟ್ಟಿಗೆ ಒಡೆಯುವವನು ಅರಮನೆ ಕಡೆಗೆ ಹೋಗ್ತಾನೆ. ಅರಮನೆ ಮುಖ್ಯ ದ್ವಾರದಲ್ಲಿಯೇ ಅವನನ್ನು ಸೈನಿಕರು ತಡೀತಾರೆ. ಸೈನಿಕರು ಅವನನ್ನು ತಡೆದು, ನಿನಗಿಲ್ಲೇನು ಕೆಲಸ, ನಿನ್ನ ಬಟ್ಟೆ ನೋಡು, ನಿನ್ನ ಅವತಾರ ನೋಡು, ನಾವು ನಿನಗೆ ಒಳಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಅದಕ್ಕೆ ಕಟ್ಟಿಗೆ ಒಡೆಯುವವನು ಸೈನಿಕರಿಗೆ ಹೀಗೆ ಹೇಳ್ತಾನೆ, ನೋಡಿ ಸೈನಿಕರೇ, ನಿನ್ನೆ ರಾಜ ನನಗೆ ಕಾಡಿನಲ್ಲಿ ಸಿಕ್ಕಿದ್ರು. ಅವರು ದಾರಿ ತಪ್ಪಿ ನನ್ನ ಹತ್ರ ಬಂದಿದ್ರು. ನಾನು ದಾರಿ ಹೇಳ್ಕೊಟ್ಟಿದ್ದಕ್ಕೆ ಅವರು ಇವತ್ತು ಅರಮನೆಯಲ್ಲಿದ್ದಾರೆ. ಅಷ್ಟೇ ಅಲ್ಲ, ರಾಜ ನನಗಿವತ್ತು ಬರೋದಕ್ಕೆ ಹೇಳಿದ್ದಾರೆ. ಅವರು ನನಗೆ ವಿಶೇಷವಾದ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇಕಾದರೆ ನೀವೇ ರಾಜನನ್ನು ಕೇಳಿ ಅಂತ ಆ ಕಟ್ಟಿಗೆ ಒಡೆಯುವವನು ಸೈನಿಕರ ಜೊತೆ ವಾದ ಕೇಳಿದ್ದಾನೆ. ಸೈನಿಕರು ಏನು ಮಾಡ್ತಾರೆ ಅಂದರೆ, ರಾಜನ ಹತ್ರ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಮಹಾರಾಜ, ನಿನ್ನೆ ನೀವು ಅರಮನೆಯಿಂದ ಕಾಡಿಗೆ ಹೋಗಿದ್ರಂತೆ. ಕಾಡಿನಲ್ಲಿ ನೀವು ದಾರಿ ತಪ್ಪಿ ಒಬ್ಬ ಕಟ್ಟಿಗೆ ಒಡೆಯುವವನ ಹತ್ರ ದಾರಿ ಕೇಳಿಕೊಂಡು ಅರಮನೆ ಕಡೆಗೆ ಬಂದ್ರಂತೆ. ಅಷ್ಟೇ ಅಲ್ಲ ಪ್ರಭು, ನೀವಿವತ್ತು ಅವನಿಗೆ ಬಹುಮಾನ ಕೂಡ ಕೊಡ್ತೀರಂತೆ. ಅದಕ್ಕೆ ಅವನು ನಿಮ್ಮ ಹೆಸರು ಹೇಳ್ಕೊಂಡು ಬಂದಿದ್ದಾನೆ. ಏನು ಮಾಡಲಿ ಪ್ರಭು ಅಂತ ಸೈನಿಕರು ಅರಮನೆಯ ರಾಜನಿಗೆ ಕೇಳಿದಾಗ ರಾಜ, ಹೌದು, ನಾನೇ ಅವನಿಗೆ ಹೇಳಿದ್ದು, ನೀವು ಅವನನ್ನು ಬಿಡಿ ಅಂತ ಹೇಳಿ ಕಳಿಸ್ತಾನೆ. ಅದರಂತೆಯೇ ಸೈನಿಕರು ಅವನನ್ನು ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟ ತಕ್ಷಣ ರಾಜನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ಕಟ್ಟಿಗೆ ಒಡೆಯುವವನು. ರಾಜ ತುಂಬಾನೇ ಶ್ರೀಮಂತನಾಗಿದ್ದರಿಂದ ಕಟ್ಟಿಗೆ ಒಡೆಯುವವನಿಗೆ ಒಂದು ವಿಶೇಷವಾದ ಬಹುಮಾನ ಕೊಡ್ತಾರೆ. ಆ ಬಹುಮಾನ ಏನು ಗೊತ್ತಾ? ಚಂದನದ ಕಟ್ಟಿಗೆಯಿಂದ ತುಂಬಿದ ಒಂದು ಸುಂದರವಾದ ಬೃಹತ್ತಾಕಾರದ ಉದ್ಯಾನ. ಈ ಉದ್ಯಾನ ನಾನು ನಿನಗೆ ಕೊಡ್ತಾ ಇದ್ದೀನಿ. ಇವತ್ತಿಂದ ಈ ಉದ್ಯಾನ ಮತ್ತು ಇದರ ಜಮೀನು ಎಲ್ಲವೂ ನಿನಗೆ ಸೇರಿತು. ಇದನ್ನು ನೀನು ಹೇಗೆ ಬೇಕಾದರೂ ಉಪಯೋಗ ಮಾಡ್ಕೋ ಅಂತ ಆ ಜಮೀನನ್ನು ಅವರ ಹೆಸರಿಗೆ ಬರೆದು ಕಳಿಸ್ಬಿಡ್ತಾನೆ. ಕಟ್ಟಿಗೆ ಒಡೆಯುವನು ತುಂಬಾನೇ ಸಂತೋಷದಿಂದ ಅವನ ಪತ್ನಿಯ ಹತ್ರ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಹಾಗೂ
ಆ ಜಮೀನನ್ನು ಅವನ ಪತ್ನಿ ಮಕ್ಕಳಿಗೆ ಎಲ್ಲವನ್ನೂ ತೋರಿಸ್ತಾನೆ. ಅವರು ಕೂಡ ತುಂಬಾ ಸಂತೋಷ ಪಟ್ಕೋತಾರೆ, ತುಂಬಾ ಹ್ಯಾಪಿಯಾದ ಜೀವನ ಸಾಗಿಸ್ತಾರೆ ಆ ಕಟ್ಟಿಗೆ ಒಡೆಯುವವನ ಕುಟುಂಬ. ಅವನು ಪ್ರತಿದಿನ ಏನು ಮಾಡ್ತಾ ಇದ್ದ ಗೊತ್ತಾ? ಆ ಚಂದನದ ಕಟ್ಟಿಗೆಗಳನ್ನು ಕಡಿದು ಅದನ್ನು ಜನರಿಗೆ ಮಾರಾಟ ಮಾಡ್ತಾ ಇದ್ದ. ಜನರು ಅದನ್ನು ಒಲೆಯಲ್ಲಿ ಹಾಕಿ ಅಡುಗೆ ಮಾಡೋದಕ್ಕೆ ಅಂತ ಉಪಯೋಗಿಸ್ತಾ ಇದ್ರು. ಹೀಗೆ ಪ್ರತಿದಿನ ಆ ಕಟ್ಟಿಗೆ ಕಡಿಯುವವನು ಚಂದನದ ಕಟ್ಟಿಗೆಯನ್ನೆಲ್ಲ ಕಡಿದು ಮಾರಾಟ ಮಾಡ್ತಾ ಇದ್ದ. ಹೀಗೆ ಸುಮಾರು ತಿಂಗಳುಗಳು ಕಳೆಯುತ್ತೆ. ಕಟ್ಟಿಗೆ ಒಡೆಯುವ ಚಂದನದ ಕಟ್ಟಿಗೆಯನ್ನು ಕಡಿದು ಇಡೀ ಜಮೀನನ್ನೇ ನಾಶ ಮಾಡಿಬಿಡ್ತಾನೆ. ಇನ್ನು ಸ್ವಲ್ಪವೇ ಮಾತ್ರ ಉಳಿದಿರುತ್ತೆ. ಆಗ ರಾಜನಿಗೆ ಕಟ್ಟಿಗೆ ಒಡೆಯುವವನ ನೆನಪಾಗತ್ತೆ. ಕಟ್ಟಿಗೆ ಒಡೆಯುವವನಿಗೆ ನಾನು ಚಂದನದ ಜಮೀನನ್ನೇ ಕೊಟ್ಟಿದ್ದೆ, ಅವನು ಆ ಚಂದನದ ಕಟ್ಟಿಗೆಯ ಸಾಮ್ರಾಜ್ಯ ಕಟ್ಟಿದ್ದಾನ ಅಥವಾ ಅದರಲ್ಲಿ ಏನಾದರೂ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಾನ ಅಂತ ನೋಡ್ಕೊಂಡು ಬರೋಣ ಅಂತ ಆ ಕಟ್ಟಿಗೆಯ ಉದ್ಯಾನಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ಇದ್ದ ಎಲ್ಲ ಕಟ್ಟಿಗೆಗಳು ನಾಶವಾಗಿದ್ವು. ಚಂದನದ ಕಟ್ಟಿಗೆಯ ತುಂಡುಗಳನ್ನು ಅಲ್ಲಿ ನೋಡ್ತಾನೆ ರಾಜ. ಅವನಿಗೆ ತುಂಬನೇ ಬೇಜಾರಾಗತ್ತೆ. ಆ ಬೇಜಾರಲ್ಲಿಯೇ ರಾಜ ನಿಂತ್ಕೊಂಡಿರುವಾಗ ಕಟ್ಟಿಗೆ ಒಡೆಯುವವನು ಬಂದು ರಾಜನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ತಕ್ಷಣವೇ ಹೇಗಿದೆಯಪ್ಪ, ಹೇಗೆ ನಡೀತಾ ಇದೆ ನಿಮ್ಮ ಸಂಸಾರ ಅಂತ ಕೇಳ್ತಾನೆ ರಾಜ. ಆ ರಾಜನ ಮಾತಿಗೆ ಕಟ್ಟಿಗೆ ಒಡೆಯುವವನು ಏನು ಹೇಳ್ತಾನೆ ಗೊತ್ತಾ? ನೀವು ನನಗೆ ಈ ಜಮೀನನ್ನು ಕೊಟ್ಟಿದ್ದರಿಂದ ಅಷ್ಟೇ ಅಲ್ಲ ಪ್ರಭು, ಈ ಜಮೀನಿನಲ್ಲಿ ಬೆಳೆದ ಕಟ್ಟಿಗೆಗಳನ್ನು ನಾನು ಕಡಿದು ಮಾರಾಟ ಮಾಡಿ ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೀನಿ. ಮೊದಲು ನಾನು ಹಾಕೊಳ್ಳೋಕ್ಕೆ ಬಟ್ಟೆನೂ ಇರಲಿಲ್ಲ, ಆದರೆ ಈಗ ನನ್ನ ಜೀವನ ಸುಖದಿಂದ ಕೂಡಿದೆ. ತುಂಬಾ ಹ್ಯಾಪಿಯಾದ ಸಂಸಾರದಿಂದ ನಮ್ಮ ಜೀವನ ಸಾಗ್ತಾ ಇದೆ ಪ್ರಭು. ನಿಮ್ಮ ಆಶೀರ್ವಾದ ಇಲ್ಲದೆ ಇದ್ದಿದ್ರೆ ಇದೆಲ್ಲ ನಡೀತಿತ್ತ ಪ್ರಭು. ಎಲ್ಲವೂ ನಿಮ್ಮದೇ ದಯೆ, ನಿಮ್ಮದೇ ಆಶೀರ್ವಾದ ಅಂತ ಕಟ್ಟಿಗೆ ಒಡೆಯುವನು ರಾಜನಿಗೆ ಹೇಳ್ತಾನೆ. ರಾಜ ತುಂಬಾ ಬೇಸರ ಮಾಡಿಕೊಂಡು ಅಲ್ಲೇ ಇದ್ದ ಒಂದು ಚಂದನದ ಕಟ್ಟಿಗೆಯ ತುಂಡನ್ನು ಆ ಕಟ್ಟಿಗೆ ಕಡಿಯುವವನಿಗೆ ಕೊಡ್ತಾನೆ. ಇದನ್ನು ತಗೋ, ಚಂದನದ ಕಟ್ಟಿಗೆಯ ವ್ಯಾಪಾರ ಮಾಡ್ತಾರಲ್ಲ ಅಲ್ಲಿಗೆ ಹೋಗು, ಈ ಕಟ್ಟಿಗೆಯನ್ನು ಅವರಿಗೆ ಮಾರಿ ಅದರಿಂದ ಬರೋ ದುಡ್ಡನ್ನು ನನ್ನ ಹತ್ರ ತಗೊಂಡ್ಬಾ ಅಂತ ಹೇಳ್ತಾರೆ. ರಾಜನ ಆಜ್ಞೆಯಂತೆಯೇ ಕಟ್ಟಿಗೆ ಮಾರುವವನು ಚಂದನದ ಕಟ್ಟಿಗೆ ವ್ಯಾಪಾರದ ಮಾರ್ಕೆಟ್ಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಆ ಚಂದನದ ಕಟ್ಟಿಗೆಯನ್ನು ಮಾರ್ತಾನೆ. ಅದರಿಂದ ಬಂದ ದುಡ್ಡನ್ನು ನೋಡಿದರೆ ಅವನಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ದುಡ್ಡನ್ನು ತಗೊಂಬಂದು ಕಟ್ಟಿಗೆ ಮಾರುವವನು ರಾಜನ ಕೈಯಲ್ಲಿರ್ತಾನೆ ಹಾಗೂ ಕ್ಷಮೆಯನ್ನು ಕೇಳಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಪ್ರಭು, ಇದರ ಬೆಲೆ ಏನು ಅಂತ ನನಗೆ ಗೊತ್ತಾಗಲಿಲ್ಲ, ಅದನ್ನು ನೀವು ನನಗೆ ಇವತ್ತು ತಿಳಿಸ್ಕೊಟ್ರಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ರಾಜನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆ ಚಂದನದ ಕಟ್ಟಿಗೆಯ ಉದ್ಯಾನವನ್ನು ಮತ್ತೆ ಮೊದಲಿನ ತರಹ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಸ್ನೇಹಿತರೆ, ಕತೆ ರಾಜಂದು ಕಟ್ಟಿಗೆ ಮಾರುವ ಒಂದು ಮತ್ತು ಆ ಚಂದನದ ಕಟ್ಟಿಗೆಯದಲ್ಲ, ನಮ್ಮದು ಮತ್ತು ನಿಮ್ಮದು. ಅದು ಹೇಗೆ ಅಂದರೆ, ಚಂದನದ ಕಟ್ಟಿಗೆಯ ಉದ್ಯಾನವನ ಇದೆಯಲ್ಲ, ಅದೇ ನಮ್ಮ ಶರೀರ. ಆ ಶರೀರವನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಹೊತ್ತು ಬೇರೆ ಯಾರ ಕೈಯಲ್ಲೂ ಇಲ್ಲ. ಆ ಶರೀರವನ್ನು ನಾಶ ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಯಲ್ಲೇ ಇದೆ. ಅದನ್ನು ನಾಶ ಮಾಡಿಕೊಳ್ಬೇಕು ಅಥವಾ ಅದನ್ನು ಸುಂದರವಾಗಿಸಿಕೊಳ್ಬೇಕು ಅನ್ನೋದು ನಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ. ಯಾವುದೇ ಅಹಿತಕರ ಘಟನೆಗಳನ್ನು ಚಿಂತಿಸಿ ಕೊರಗಬೇಡಿ. ನಿಮ್ಮ ಜೀವನ ನಿಮಗೆ ಅನ್ನೋದನ್ನು ಮರಿಬೇಡಿ. ಮತ್ತೊಮ್ಮೆ ಇಂತಹ ಕಟ್ಟೆಯನ್ನು ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀವಿ. ಚಾನಲ್ನ ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.